ಅಟ್ರಾಸಿಟಿ PCR 1989 1995 ಅಟ್ರಾಸಿಟಿ ಕೇಸ್ ಮಾಡ್ಕೊಡಾಡ್ತೀರಿ. ಅವ್ರು ಪಾಲ್ಕಿ ಹೋಗ್ತಿರ್ತಾರ, ರಥೋತ್ಸವ ಮಾಡ್ತಿರ್ತಾರ, ಅಲ್ಲಿ ಹಗ್ಗ ಹಿಡಿಲಿಕ್ಕೆ ಹೋಗ್ತಿರ, ಅವಾಗ ಲಟ್ಟಿ ನೆಟ್ ಕೊಡ್ತಾರ, ಅವಾಗ ಬಾಬಾ ಸಾಹೇಬ್ ನೆನಪಡ್ತಾರೆ. ಉಳಿದ ಟೈಮ್ನಾಗ ಬಾಬಾ ಸಾಹೇಬ್ ನೆನಪಡಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ 1948 ಮಾರ್ಚ್ 18ನೇ ತಾರೀಕು ದಿವಸ ಆಗ್ರಾದಲ್ಲಿ ಮಾತಾಡ್ಬೇಕಾದ್ರೆ ಬಂತೇಜಿ ಬಾಬಾ ಸಾಹೇಬ್ ತುಂಬಾ ನೋವಿನಿಂದ ಹೇಳ್ತಾರೆ. ಎಷ್ಟು ನೋವಿನಿಂದ ಹೇಳ್ತಾರೆ ಅಂದ್ರೆ ಅದು ಹಿಂದಿದಲ್ಲಿದೆ, ಕನ್ನಡದ ಹೇಳ್ತೀನಿ. ಮುಜೆ ಫಿಕ್ರ್ ಉಸ್ ಬಾತ್ ಕಾ ನಹೀ ಕಿ ತಾಸ್ ಕಾ ಕ್ಯಾ ಹೋಗಾ. 1948 ಆಗಸ್ಟ್ 18ನೇ ತಾರೀಕು ದಿವಸ ಆಗ್ರಾದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ बाबा साहब रहते हैं मुझे फिक्र उस बात का नहीं कि ताश का क्या होगा, मुझे फिक्र इस बात का है परिवर्तन का आगाज का क्या होगा. मेरे पढ़े लिखे लोगों ने चोटिला जाने लगे, मेरे बाद मेरा समाज का क्या होगा, मेरे बाद मेरा समाज का क्या होगा. ನನಗೆ ಚಿಂತಿ ನನ್ನ ಜನ ಶಾಸಕರ ಹತ್ರ ಸಂಸದರ ಹತ್ರ ಗೊತ್ತಿಲ್ಲ. ಕಾರಣ ಏನಂದ್ರೆ 1932 ಸೆಪ್ಟೆಂಬರ್ 24 ಪುನಃ ಪ್ಯಾಕ್ಲಿಂದ ಈಗ ನನ್ನ ಮಕ್ಕಳು ಗುಲಾಮರಾಗಿರ್ತಾರೆ ಆಯಾ ಪಕ್ಷದ ಗೊತ್ತಿದೆ. ಮುಜೆ ಫಿಕ್ರು ಉಸ್ವಾದ್ಕೆ ನನಗದು ಶಾಸಕರು ಸಂಸದರ ಹತ್ರ ಕುದಿಲ್ಲ. ನನಗೆ ಚಿಂತೆ ಇದು ನನ್ನ ಜನ ಪರಿವರ್ತನೆ ಯಾವಾಗ ಆತಾರ ಅಂತ ಚಿಂತಿದ. ಯಾಕೆ ಚಿಂತಿದಪ್ಪ ಅಂದ್ರೆ ನಾನು ಸತ್ತ ನಂತರ ನನ್ನ ಸಮಾಜದ ಗತಿ ಏನಪ್ಪ, ನನ್ನ ಧಮ್ಮದ ಗತಿ ಏನು, ಅದು ನನಗೆ ಚಿಂತೆ ಅದ. ಅದಕ್ಕೆ ನಾನು ಮೋಸ ಮಾಡಿದವ್ರು ಯಾವನಾದ್ರೂ ಇದ್ರೆ ಅದು ಓದ ಬರೆದಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ತುಂಬಾ ನೋವಿನಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೊಸ. ಕೊನೆಯದಾಗಿ 2 ಮಾತು ಹೆಣ್ಮಕ್ಳ ಬಗ್ಗೆ. ಯಾವ ನೀವೆಲ್ಲ ನನಗೆ ಗೊತ್ತದ, ಅರ್ಧ ಮಂದಿ ಇವ್ರಿಗೆ ಗೊತ್ತಿಲ್ಲ. ಆಕಿ ಯಾವಕ್ಕಿ ಮರಗಾಮ್ ಇರ್ಲಕ್ಕ, ದುರ್ಗಾಮ್ ಇರ್ಲಕ್ಕ, ಪೋಚಾಮ್ ಇರ್ಲಕ್ಕ, ರಾಮ್ ಇರ್ಲಕ್ಕ, ಹನುಮಂತ ಇರ್ಲಕ್ಕ, ಯಾಮಕ್ಕಿದ. ನಿಮ್ಗೆ ಇನ್ನೊಂದು ಸ್ನೇಹಿತರು ಗೊತ್ತಾ, ಗುಡಿಯಾಗ ಹೋದಾಗ ನಿಮ್ಮ ಕಡೆಯಿಂದ 50-100 ರೂಪಾಯಿ ಒಂದು ಚಿಟ್ಟಿ ಕಟ್ತಾರ, ಒಂದು ಮಂತ್ರ ಹೇಳ್ತಾರೆ ಗೊತ್ತಾ ನಿಮ್ಗೆ? ಏನ ಬದ್ದು ದಾನವೇಂದ್ರ ಬಲಿರಾಜ ಮಹಾಬಲಿ ತೇನತ್ವಂ ಮಹಾಚಲ ಮಹಾಚಲ ಅಂತ ಹೇಳ್ತಾರೆ ಬಂತಿ ದಾರ ಕಟ್ಟಾಗಿ. ಏನ ಬದ್ದು ದಾನವೇಂದ್ರ ಮಹಾಬಲಿ ತೇನತ್ವಂ ಮಹಾಚಲ ಮಹಾಚಲ ಅಂದ್ರೆ ಹುಚ್ಚನ ಮಗನೇ, ನಿಮ್ಮ ಮಹಾಪುರುಷ ಬಲಿಚಕ್ರವರ್ತಿ ದಾರ ಕಟ್ಟಿ ಗುಲಾಮ್ ಮಾಡ್ಕೊಂಡೆ, ಇವತ್ತಿನಿಂದ ನೀ ನಾನು ಗುಲಾಮ್ ಒಲೆ ಅಂತ. ಅಲ್ಲ 100 ರೂಪಾಯಿ 50 ರೂಪಾಯಿ ಅಲ್ಲಿ ತಟ್ಟೆಗೆ ಹಾಕ್ಬಿಟ್ಟು ಗುಲಾಮನ ಮಗನೇ ಹುಚ್ಚನ ಮಗನೇ ಅನ್ಸ್ಕೊಂಡ್ ಬರ್ತಿರಲ್ಲಪ್ಪ. ಅದು ಧಮ್ಮದಲ್ಲಿ ಅದ ಅಂತ ತಿಳ್ಕೊಂಡ್ರೇನು? ಇಲ್ಲ, ನಿನ್ನ ಆಫೀಸರ್ ಇರು, ಪ್ಯೂನ್ ಇರು, ಧಮ್ಮದಲ್ಲಿ ಒಬ್ಬ ಸಾಮಾನ್ಯ ಉಪಾಸಕನೇ. ಅಲ್ಲಿ ಬಿಟ್ಟು ಇನ್ನೊಂದು ಹೇಳ್ತೀನಿ, ನೀವೆಲ್ಲ ಪಂಚಾಂಗ ಬರ್ಕೊಂಡ್ ಬರ್ತೀನಿ ನನ್ನ ಮಗಳಿಗೆ ಮಗನ ಮದ್ವಿಗೆ ನೋಡಿರೇನು? ಅಷ್ಟ ಕೋಣೆಗಳು ಹಾಕಿರ್ತಾನ ನನ್ನ ಮಗ, ಬರ್ದಿರ್ತಾನ ಜಾತಕ ಅಂತೀರೇನು, ಅಲ್ಲಿ ಬರ್ದಿರ್ತಾನ. ಇನ್ನೊಂದ್ಸರಿ ಮನೆಗೆ ಹೋಗಿ ವಾಪಸ್ ಹೋದ್ರಿ, ನಿಮ್ಮ ಮದ್ಯಾಗ ನಿಮ್ಮ ಮಕ್ಳ ಮದ್ಯಾಗ ಬರ್ಕೊಂಡ್ ಬರ್ತೀರಿ ಜಾತಕ. ನನ್ನ ಮಗ ಬರ್ದಿರ್ತಾನ ವರ್ಣ ಶೂದ್ರ ಅಂತ ಬರ್ದಿರ್ತಾನೆ, ಗಣ ರಾಕ್ಷಸ ಗಣ ಅಂತ ಬರ್ದಿರ್ತಾನೆ. ದೇವಗಣ ಬರಲ್ಲ ನಿಮ್ಗ. ಅಲ್ಲ, 1000 ರೂಪಾಯಿ ಕೊಟ್ಟು ಪುರೋಹಿತನ ಹತ್ರ ಹೋಗಿ ನೀನೊಬ್ಬ ದರಿದ್ರ ನನ್ನ ಮಗ ಇದ್ದಿ, ನೀನೊಬ್ಬ ರಾಕ್ಷಸ ಇದ್ದಿ ಅಂತ ಬರ್ಕೊಂಡ್ ಬರ್ತಿ ಅಂದ್ರೆ ಇದಕ್ಕಿಂತ ಮೂರ್ಖರು ಅವ್ರಿಗೆ ಸಿಗ್ತಾರ ಹೇಳಿ ನೋಡಮ್ಮ. ಇದು ಧಮ್ಮದಲ್ಲಿ ಇಲ್ಲ. ಯಾವ ಬಂತೇಜು ಕೂಡ ನಿಮ್ಗೆ ಚಿಟ್ಟಿ ಚಾಪತಿ ಕಟ್ಟೋದಿಲ್ಲ. ನಮಗ ದಿನನಿತ್ಯನ ಬುದ್ಧರ ದಿನನಿತ್ಯ ಮಧ್ಯಮ ಮಾರ್ಗದ ಜನನಿ. ವಿಶೇಷವಾಗಿರ್ತಕ್ಕಂಥ ದಿನ ಯಾವುದಂದ್ರೆ ಅದು ಹುಣ್ಣಿಮೆ. ಯಾಕೆ ಹುಣ್ಣಿಮೆ ಅಂದ್ರೆ ಕತ್ತಲನ್ನು ಬಾಜು ಸರಿಸಿ ಬೆಳಕನ್ನು ಹೊರಗೆ ತರ್ತಾರೆ. ಅದಕ್ಕೆ ಕಾಳಬಡ್ಡಿ ಮಕ್ಕಳು ಕತ್ತಲನ್ನು ಪೂಜೆ ಮಾಡ್ತಾರೆ, ಅವ್ರು ಅಮಾಸೆ ದಿನ ಪೂಜೆ ಮಾಡ್ತಾರೆ, ಹುಣ್ಣಿ ದಿನ ಮಾಡಂಗಿಲ್ಲ. ನೋಡ್ರಿ ಅವ್ರ ದೇವ್ರಿಗೆ ಹೋಗೋದು. ಇವು ಮೂರ್ಖ ನನ್ನ ಮಕ್ಕಳು ಎಲ್ಲ ಅಮಾಸೆ ಪೂರ ದೇವ್ರಿಗೆ ಹುಡ್ತಾರೆ. ಆದರೆ 12 ಹುಣ್ಣಿಮೆಗಳೇನಿವೆಯಲ್ಲೋ ಅದು 12 ಹುಣ್ಣಿಮೆಗಳು ನಿಮ್ಮ ಹುಣ್ಣಿಮೆಗಳು, ನಿಮ್ಮ ಜ್ಞಾನದ ಬೆಳಕಿನ ಜೀವಿಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಹೆಣ್ಮಕ್ಳು ನಿಮ್ಗೆ 2 ಮಾತು ಹೇಳ್ತೀನಿ. ಅವ್ರು ನಿಮ್ ಬಗ್ಗೆ ಏನ್ ಹೇಳ, ನಿಮ್ಗೆ ಒಟ್ಟ ಸ್ವಾತಂತ್ರ್ಯ ಕೊಡಬೇಡ ಹೇಳ್ಯಾರ, ನಿಮ್ಗ ಒಟ್ಟ ಸ್ವಾತಂತ್ರ್ಯ ಕೊಡಬೇಡ ಹೇಳ್ಯಾರ. ಯಾರು? ನೀವು ಪೂಜೆ ಮಾಡ್ತಕ್ಕಂಥ ದೇವರು ದಾರಿ ಅಂತ ಏನಂತ ಹೇಳ್ತಾರೆ? ಪಿತಾ ರಕ್ಷಿತಿ ಕೌಮರೆ ಭರ್ತಾ ರಕ್ಷಿತಿ ಯೌವನೆ ರಕ್ಷಂತಿ ಸುಧಾಸ್ತವೀರೆ ನ ಸ್ತ್ರೀ ಸ್ವಾತಂತ್ರ್ಯ ಮಹಾರಕ್ಷಿ. ಅಂದ್ರೆ ಪಿತಾ ರಕ್ಷಿತಿ ಕೌಮರೆ ಅಂದ್ರೆ ಒಂದು ಹೆಣ್ಣು ಬಾರಿಗೆ ಹುಟ್ಟುತ್ತಂದ್ರ ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಇರ್ತಾಳೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರ್ತಾಳೆ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾಳೆ. ಅದಕ್ಕೆ ಇವು ಹೆಣ್ಣು ಬಾರಿಗೆಗಳಿಗೆ ಸ್ವಾತಂತ್ರ್ಯ ಕೊಡಬಾರದು. ನೀವು ಪೂಜೆ ಮಾಡಿ ದೇವರ ಮತ್ತೆ ಧಾರ್ಮಿಕ ಅಂತ ಹೇಳಿ. ಆದ್ರೆ ಇವತ್ತು ಗಂಡಸರ ಮಧ್ಯದಲ್ಲಿ ದಿಮಾಕ್ ಮಾಡಿ ಬಂದು ಕುಂತಿರ್ಲ. ಈ ಸೌಭಾಗ್ಯ ಕೊಟ್ಟದು ಆ ಕಚಡ ನನ್ನ ಮಕ್ಕಳು, ನೀನು ದೇವರಲ್ಲ, ನಮ್ಮಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR. ಅದಕ್ಕಾಗಿ ಯಾವ ಹೆಣ್ಣನ್ನು ನಾವು ಮಾತೃ ಪ್ರಧಾನವಾಗಿರ್ತಕ್ಕಂಥ ಬೌದ್ಧ ಧಮ್ಮ ಯಾವ ಹೆಣ್ಣು ಮಗಳನ್ನು ಅದು ಹೈಜಾಕ್ ಮಾಡ್ಕೊಂಡಿದ್ದಾರೆ ಬಂತೆ. ಏನು? ಜನನಿ ಜನ್ಮಭೂಮಿಶ್ಚಿ ಸ್ವರ್ಗಾದೀಪಿ ಗರಿಯಾಚಿ, ಹಡದ ತಾಯಿ ಭೂಮಿಗೆ ಗೌರವ ಕೊಟ್ಟಿರ್ತಕ್ಕಂಥ ಧಮ್ಮ ಬುದ್ಧ. ನೋಡ್ರಿ ಬಂತೆ, ಭೂಮಿಗೆ ಬಟ್ ಹಚ್ಚಿ ಧ್ಯಾನ ಮಾಡ್ತಾರೆ ಬುದ್ಧ, ಗೊತ್ತಾ?
ಇದು ತಾಯಿ. ಭೂಮಿ ಸ್ಪರ್ಶ ಜನನಿ ಜನ್ಮ ಹಣದ ಅವ್ವ ಪಡೆದಿರ್ತಕ್ಕಂಥ ಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಹೇಳ್ತಕ್ಕಂಥ ಯುಗ ಪುರುಷ ಸುಚಿತಿ ಗೌತಮ ಬುದ್ಧರು ಆ ದಾರಿಯಲ್ಲಿ ನಡೆದಿರ್ತಕ್ಕಂಥ